ಬೆಂಗಳೂರಿನಲ್ಲಿ ಮಾನವೀಯತೆಯನ್ನೇ ಮರೆತು ಬಿಟ್ಟಿದ್ದಾನೆ ಆ ವ್ಯಕ್ತಿ. ರಸ್ತೆಯಲ್ಲಿ ಮಲಗಿದ್ದಂತ ಶ್ವಾನದ ಮೇಲೆ ವಾಹನವನ್ನ ಹತ್ತಿಸಿದ್ದಾನೆ. ಬೀದಿ ನಾಯಿ ಮೇಲೆ ಕಾರನ್ನ ಹತ್ತಿಸಿ ವಿಕೃತಿಯನ್ನ ಮೆರೆದಿದ್ದಾನೆ ವ್ಯಕ್ತಿ. ಬೆಂಗಳೂರಿನಲ್ಲಿ ಮಾನವೀಯತೆಯನ್ನೇ ಮರೆತಿದ್ದಾನೆ ಒಬ್ಬ ವ್ಯಕ್ತಿ. ರಸ್ತೆಯಲ್ಲಿ ಮಲಗಿದ್ದಂತ ಶ್ವಾನದ ಮೇಲೆ ವಾಹನವನ್ನ ಹತ್ತಿಸಿಬಿಟ್ಟಿದ್ದಾನೆ. ಬೀದಿ ನಾಯಿ ಮೇಲೆ ಕಾರನ್ನ ಹತ್ತಿಸಿ ವಿಕೃತಿಯನ್ನ ಮೆರೆದಿದ್ದಾನೆ. ತನ್ನ ಪಾಡಿಗೆ ತಾನು ರಸ್ತೆಯಲ್ಲಿ ಮಲಗಿತ್ತು ಬೀದಿ ನಾಯಿ. ಶ್ವಾನದ ಮೇಲೆ ಟಾಟಾ ಏಸ್ ಅನ್ನ ಹತ್ತಿಸಿದ್ದಾನೆ ಚಾಲಕ. ಜೂನ್ 17ರ ಮಧ್ಯಾಹ್ನ 2 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಕೆಆರ್ ಪುರಂನ ಮಹಾಲಕ್ಷ್ಮಿ ಟಿಂಬರ್ ಮಾರ್ಟ್ ಹಿಂಭಾಗದಲ್ಲಾಗಿರೋ ಘಟನೆಯಲ್ಲಿ ಬೀದಿ ನಾಯಿಯ ಬೆನ್ನು ಮೂಳೆ ಮುರಿದು ಹೋಗಿದೆ. ವಾಹನ ಚಾಲಕನ ವಿರುದ್ಧ ಕ್ರಮಕ್ಕೆ ಈಗ ಪ್ರಾಣಿದಯಾ ಸಂಘಟನೆಗಳು ಮುಂದಾಗಿದ್ದಾವೆ. ಬಹಳ ಪ್ರಮುಖವಾಗಿ ನಾವೀಗ ದೃಶ್ಯದಲ್ಲಿ ನೋಡ್ತೇವೆ. ಅಯ್ಯೋ, ಎದೆ ಜಲ್ಲನ್ನುತ್ತೆ. ಪಾಪ ತನ್ನ ಪಾಡಿಗೆ ತಾನು ರಸ್ತೆಯಲ್ಲಿತ್ತು. ಅಕ್ಕಪಕ್ಕನೂ ಯಾವ ವೆಹಿಕಲ್ಸ್ ಇಲ್ಲ, ಏನಿಲ್ಲ. ಒಂದು ಹಾರ್ನ್ ಮಾಡಿದ್ರೆ ಆ ಶ್ವಾನ ಸೈಡ್ಗೆ ಹೋಗ್ತಿತ್ತು. ಆದರೆ ಅದನ್ನು ಬಿಟ್ಟು ಎಂಥ ವಿಕೃತಿಯ ಮನಸ್ಥಿತಿ ನೋಡಿ. ಹಾಗಾಗಿ ಗಾಡಿಯಲ್ಲಿ ರಭಸದಿಂದ ಬರ್ತಿದ್ದಂತೆ ಆ ನಾಯಿಯನ್ನ ನೋಡಿಯೂ ಕೂಡ ಒಂದು ಹಾರ್ನ್ ಹಾಕಿದ್ರೆ ಸೈಡ್ಗೆ ಹೋಗ್ತಿತ್ತು. ಅಕ್ಕಪಕ್ಕ ಗಾಡಿ ಇಲ್ಲ, ಏನೂ ಇಲ್ಲ, ಖಾಲಿ ರಸ್ತೆ. ಆದರೆ ಅದು ಎಂಥ ಮನಸ್ಥಿತಿ ಇರ್ಬೋದು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸದ್ಯ ಆ ಶ್ವಾನ ಏನಿದೆಯಲ್ಲ ಅದು ಬೆನ್ನು ಮೂಳೆ ಮುರಿದು ಹೋಗಿದೆ. ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಆಗ್ತಿದೆ. ಈಗ ಯಾರು ಏಸ್ ಗಾಡಿಯನ್ನು ಓಡಿಸಿದನಲ್ಲ ಆ ವಾಹನ ಚಾಲಕನ ವಿರುದ್ಧ ಕ್ರಮಕ್ಕೆ ಈಗ ಪ್ರಾಣಿದಯಾ ಸಂಘಟನೆಗಳು ಮುಂದಾಗಿದ್ದಾವೆ. ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಕೆಆರ್ ಪುರಂನ ಬೆಂಗಳೂರಲ್ಲಾಗಿರೋ ಘಟನೆ ಇದು.